ಹಾಯ್ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಎಕ್ಸೆಲ್ ಫೈಲ್ ಬೇಸಿಕ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸೆಲ್ ಫೈಲ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ತರ ಫ್ರಂಟ್ ಅಲ್ಲಿ ತೋರಿಸುತ್ತೆ. ಇದು ಬಂದ್ಬಿಟ್ಟು ಫೈಲ್ಸ್, ಇದು ಹೋಮು, ಇನ್ಸರ್ಟು, ಡ್ರಾ, ಪೇಜು, ಫಾರ್ಮುಲಾ, ಡೇಟಾ, ರಿವ್ಯೂ ಮತ್ತೆ ವ್ಯೂ. ಇದೆಲ್ಲ ಬಂದ್ಬಿಟ್ಟು ಮೆನ್ಯೂ ಅಂತೀವಿ. ಸರಿ, ಒಂದು ಎಕ್ಸೆಲ್ ಫೈಲ್ನ ಯಾವ ತರ ಸೇವ್ ಮಾಡ್ಬೇಕು ಅಂತ ಈಗ ನೋಡೋಣ. ಫೈಲಿಗೆ ಹೋಗ್ಬೇಕು, ಸೇವ್. ನಾನು PC ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡ್ತೀನಿ. ಇದ್ರಿಗೆ ನೇಮಿಂಗ್ ಕೊಡಬೇಕು. ವಿಡಿಯೋ ಫಾರ್ ಎಕ್ಸೆಲ್ 1. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ಇವನ್ ಬಿಟ್ಟು ಸೆಲ್ಸ್, ಎಕ್ಸೆಲ್ ಅಲ್ಲಿ ಸೆಲ್ಸ್ ಇರ್ತವೆ. ಇದು ಬಂದ್ಬಿಟ್ಟು ABCD, ಇವನ್ನ ಕಾಲಮ್ ಅಂತೀವಿ. ಇಲ್ಲಿ 1 2 3 4 ಇದು ರೋ. ಅಂದ್ರೆ ಎಕ್ಸ್ ಬಂದ್ಬಿಟ್ಟು ರೋ, ವರ್ಟಿಕಲ್ ಬಂದ್ಬಿಟ್ಟು ಕಾಲಮ್. ಸರಿ, ನಾನು ಇಲ್ಲಿ ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ತೆಗೆದಿರ್ತಾರೆ. ಆ ಮಾರ್ಕ್ಸ್ ಎಂಟ್ರಿ ಯಾವ ತರ ಮಾಡೋದು ಅಂತ ಎಕ್ಸೆಲ್ ಅಲ್ಲಿ ನೋಡೋದು. ಸೀರಿಯಲ್ ನಂಬರ್, ನೇಮ್, ಆರೋ ಬಟನ್ ಕ್ಲಿಕ್ ಮಾಡಿದ್ರೆ ಸೈಡ್ಗೆ ಹೋಗುತ್ತೆ. ಮಾರ್ಕ್ಸ್, ಸೀರಿಯಲ್ ನಂಬರ್ 1 2 3 4 5. ಅವರ ಹೆಸರು ಚಂದು, ಬಿಂದು, ರಮೇಶ್, ಪಲ್ಲವಿ, ಸಂಜನಾ, ಅವ್ರ ಮಾರ್ಕ್ಸ್. ಇವರು 600ಗೆ 550 ತೆಗೆದಿರ್ತಾರೆ. ಬಿಂದು ಅನ್ನೋರು 500 ತೆಗೆದಿರ್ತಾರೆ. ರಮೇಶ್ ಅನ್ನೋರು 450. ಪಲ್ಲವಿ ಅನ್ನೋರು 560. ಸಂಜನಾ ಅನ್ನೋರು 800, ಸಾರಿ 550. ಇದನ್ನ ಟೋಟಲ್ ಮಾಡ್ಬೇಕಾದ್ರೆ ಈಕ್ವಲ್ ಆ ಸೆಲ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಹೊಡಿಬೇಕು. ಆ ಸೆಲ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಕ್ಲಿಕ್ ಮಾಡಬೇಕು. ಸೆಲ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಕ್ಲಿಕ್ ಮಾಡಬೇಕು. ಅದೇ ತರ ಮಾಡಬೇಕು. ಟೋಟಲ್ ಬಂತ, ಇದು ಟೋಟಲ್. ಬೇರೆ ರೀತಿ ಕೂಡ ಮಾಡ್ಬೋದು. ಇವಾಗ ಡಿಲೀಟ್ ಹೊಡಿಬೇಕು. ಕೀಪ್ಯಾಡ್ ಅಲ್ಲಿ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೆಲ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಟಾಪ್ ಅಲ್ಲಿ ಕಾಣಿಸುತ್ತೆ ನೋಡಿ, ಈ ಸಮ್ಮ, ಇದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ತೋರಿಸುತ್ತೆ ಎಲ್ಲಿಂದ ಎಲ್ಲಿಗೆ ಬೇಕು ಅಂತ. ಕ್ಲಿಕ್ ಮಾಡಿದ್ರೆ ಒಂದೇ ಟೈಮ್ಗೆ ಬಂದ್ಬಿಡುತ್ತೆ. ಓಕೆ, ಇದನ್ನ ಸೇವ್ ಮಾಡಿದೀವಿ. ಇದ್ರಿಗೆ